ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮೂಮೆಂಟ್ ಆಫ್ ಫೋರ್ಸಿನ ಪಾರ್ಟ್ 2 ವಿಡಿಯೋನ ಡಿಸ್ಕಸ್ ಮಾಡ್ತಾ ಹೋಗೋಣ. ಪಾರ್ಟ್ 1 ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇಂಜಿನಿಯರಿಂಗ್ ಕಂಟೆಂಟನ್ನು ಫುಲ್ ಎಲ್ಲ ಸಬ್ಜೆಕ್ಟ್ಗಳನ್ನು ಕವರ್ ಮಾಡ್ತಿರೋ ನಾನು ಒಬ್ಬನೇ, ಸೊ ಅದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈಗ ಮೂಮೆಂಟಮ್ ಆಫ್ ಫೋರ್ಸ್ನ ಹೇಗೆ ಕಂಡುಹಿಡಿಯೋದು? ಫಸ್ಟ್ ರಿಸಲ್ಟೆಂಟನ್ನು ಕಂಡುಹಿಡಿಯಬೇಕು. ಸೊ ರಿಸಲ್ಟೆಂಟಿನ ಫಾರ್ಮುಲಾ ಏನು? ರಿಸಲ್ಟೆಂಟ್ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಸಮೇಷನ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಎಫ್ ಆಫ್ ವೈ ಸ್ಕ್ವೇರ್. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಅಂದ್ರೇನು? ಎಲ್ಲ ಹಾರಿಜಾಂಟಲ್ ಫೋರ್ಸಸ್ಗಳ ಸಮೇಷನ್ ಅಂದರೆ ಕೂಡಿಸೋದು. ಸೊ ಹಾರಿಜಾಂಟಲ್ ಫೋರ್ಸ್ ಅಂದರೆ ಪಾಸಿಟಿವ್. ಸೊ ಹಾರಿಜಾಂಟಲ್ ಫೋರ್ಸ್ ಅಂದ್ರೇನು? ಬಲಗಡೆ ಹೋಗ್ತಿರುವಂಥ ಫೋರ್ಸ್ ಅಥವಾ ಎಡಗಡೆ ಹೋಗ್ತಿರುವಂಥ ಫೋರ್ಸಸ್ಗಳನ್ನು ನಾವೇನಂತ ಕರಿತೀವಿ? ಹಾರಿಜಾಂಟಲ್ ಫೋರ್ಸ್. ಅದೇ ಸಮೇಷನ್ ಆಫ್ ಎಫ್ ಆಫ್ ವೈ ಸ್ಕ್ವೇರ್ ಅಂತ ಅಂದರೆ ವರ್ಟಿಕಲ್ ಫೋರ್ಸಸ್ಗಳು. ಸೊ ಮೇಲ್ಗಡೆ ಹೋಗ್ತಿರುವಂಥ ಫೋರ್ಸ್ ಆಗಿರ್ಬೋದು, ಕೆಳಗಡೆ ಹೋಗ್ತಿರುವಂಥ ಫೋರ್ಸ್ಗಳಾಗಿರ್ಬೋದು. ಅದೇ ಏನಾದ್ರೂ ಇನ್ಕ್ಲೈನ್ಡ್ ಫೋರ್ಸಸ್ಗಳನ್ನು ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಇನ್ಕ್ಲೈನ್ಡ್ ಫೋರ್ಸಸ್ ಅಂದ್ರೇನು? ಒಂದು ಡಿಗ್ರಿಲಿ ಬೆಂಡ್ ಆಗಿರುವಂಥ ಫೋರ್ಸಸ್. ಅದನ್ನು ಏನು ಮಾಡಬೇಕು ಅಂದರೆ ರಿಸಾಲ್ವ್ ಮಾಡಬೇಕು. ಹೇಗೆ ರಿಸಾಲ್ವ್ ಮಾಡಬೇಕು? ಒಂದು ಹಾರಿಜಾಂಟಲ್ ಫೋರ್ಸ್ ಆಗಿ ಮತ್ತೆ ವರ್ಟಿಕಲ್ ಫೋರ್ಸ್ಗಳಾಗಿ ರಿಸಾಲ್ವ್ ಮಾಡಬೇಕು. ಸೊ ಆ ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಈಗ ಇಲ್ಲಿ ನಮಗೆ ರಿಸಾಲ್ವ್ ಮಾಡೋಂಥದ್ದು ಏನೂ ಇಲ್ಲ. ಹಾರಿಜಾಂಟಲ್ ವರ್ಟಿಕಲ್ ಅದರಲ್ಲೇ ಕೊಟ್ಟಿರೋದ್ರಿಂದ ಏನು ಚಿಂತೆ ಇಲ್ಲ. ಈಗ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ನ ಕಂಡುಹಿಡಿಯೋಣ. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್. ಸೊ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಹಾರಿಜಾಂಟಲ್ ಫೋರ್ಸ್. ಸೊ 1 2 3 4 ಫೋರ್ಸ್ ಇದೆ. 4 ಕೂಡ ಮೇಲೆ ಹೋಗ್ತಾ ಇದೆ ಅಥವಾ ಕೆಳಗಡೆ ಹೋಗ್ತಾ ಇದೆ. ಹಾರಿಜಾಂಟಲ್ ಫೋರ್ಸ್ ಅಂದ್ರೇನು? ಬಲಗಡೆ ಹೋಗ್ಬೇಕು ಅಥವಾ ಎಡಗಡೆ ಹೋಗ್ಬೇಕು. ಸೊ ಯಾವುದು ಕೂಡ ಹಾರಿಜಾಂಟಲ್ ಫೋರ್ಸ್ ಇಲ್ಲ. ಅದಕ್ಕೋಸ್ಕರ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 0. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ ವ್ಯಾಲ್ಯೂ ಏನಾಗಿರುತ್ತೆ ನೋಡೋಣ. ಸಮೇಷನ್ ಆಫ್ ಎಫ್ ಆಫ್ ವೈ ನ ಕಂಡುಹಿಡಿಬೇಕಾದ್ರೆ ಮೇಲ್ಗಡೆ ಹೋಗ್ತಿದ್ರೆ ಪ್ಲಸ್, ಕೆಳಗಡೆ ಹೋಗ್ತಿದ್ರೆ ಮೈನಸ್. ಅದೇ ರೀತಿ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಏನಾದರೂ ಇದ್ದಿದ್ರೆ ಬಲಗಡೆ ಹೋಗ್ತಿದ್ರೆ ಪ್ಲಸ್, ಎಡಗಡೆ ಹೋಗ್ತಿದ್ರೆ ಮೈನಸ್. ಈಗ ಸಮೇಷನ್ ಆಫ್ ಎಫ್ ಆಫ್ ವೈ ನ ಕಂಡುಹಿಡಿಯೋಣ. ಮೊದಲನೇದು ಯಾವುದು? ಎ. ಏನಾಗ್ತಾ ಇದೆ? ಮೇಲ್ಗಡೆ ಹೋಗ್ತಾ ಇದೆ ಫೋರ್ಸ್. ಸೊ ಮೇಲ್ಗಡೆ ಹೋಗ್ತಾ ಇದೆ, ಸೊ ಪ್ಲಸ್ ಆಗಿ ತಗೋಬೇಕು. ಅದರ ವ್ಯಾಲ್ಯೂ 20 ಕಿಲೋ ನ್ಯೂಟನ್. ಸೊ 20 ಅಂತ ಬರ್ಕೊಳ್ಳಿ. ಕೊನೆಗೆ ಎಲ್ಲವೂ ಕೂಡ ಕಿಲೋ ನ್ಯೂಟನ್ ಅಲ್ಲಿ ಇರೋದ್ರಿಂದ ಫೈನಲ್ ವ್ಯಾಲ್ಯೂನ ಕಿಲೋ ನ್ಯೂಟನ್ ಅಲ್ಲಿ ಇಟ್ಟರೆ ಆಯ್ತು. ಈಗ ನೆಕ್ಸ್ಟ್ ಯಾವುದು ಫೋರ್ಸು? 45 ಕಿಲೋ ನ್ಯೂಟನ್ ಕೆಳಗಡೆ ಹೋಗ್ತಾ ಇದೆ. ಸೊ ಕೆಳಗಡೆ ಅಂದ್ರೆ ಮೈನಸ್ 45 ಅಲ್ಲ, ಮೈನಸ್ 45. ನೆಕ್ಸ್ಟ್ 35 ಕಿಲೋ ನ್ಯೂಟನ್ ಮೇಲೆ ಹೋಗ್ತಾ ಇದೆ, ಪ್ಲಸ್ 35. ನೆಕ್ಸ್ಟ್ 25 ಕಿಲೋ ನ್ಯೂಟನ್ ಕೆಳಗಡೆ ಹೋಗ್ತಾ ಇದೆ, ಮೈನಸ್ 25, ವಿಚ್ ಈಸ್ ಈಕ್ವಲ್ ಟು 20 minus 45 plus 35 minus 25. ಫೈನಲ್ ವ್ಯಾಲ್ಯೂ ಏನು ಬರುತ್ತೆ? ಮೈನಸ್ 15. ಸೊ ಮೈನಸ್ 15 ಬಂದ್ರೂ ಬರೀರಿ, ಮೈನಸ್ ವ್ಯಾಲ್ಯೂ ಬಂದ್ರೂ ಬರೀರಿ. ನೆಕ್ಸ್ಟ್ ವ್ಯಾಲ್ಯೂ ಯಾವುದ್ರಲ್ಲಿತ್ತು? ಎಲ್ಲವೂ ಕೂಡ ಕಿಲೋ ನ್ಯೂಟನ್ ಅಲ್ಲಿದೆ. ಸೊ ಫೈನಲ್ ಕೂಡ ಕಿಲೋ ನ್ಯೂಟನ್ ಅಂತ ಇಡಿ. ಈಗ ರಿಸಲ್ಟೆಂಟ್ನ ಫೈಂಡ್ ಔಟ್ ಮಾಡಬೇಕು. ರಿಸಲ್ಟೆಂಟ್ ಇಸ್ ಈಕ್ವಲ್ ಟು ರೂಟ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್. ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು? 0. ಸೊ 0 ಹೋಲ್ ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ಎಫ್ ಆಫ್ ವೈ ಸ್ಕ್ವೇರ್. ಸಮೇಷನ್ ಆಫ್ ಎಫ್ ಆಫ್ ವೈ ವ್ಯಾಲ್ಯೂ ಏನು? ಮೈನಸ್ 15 ಹೋಲ್ ಸ್ಕ್ವೇರ್, ವಿಚ್ ಈಸ್ ಈಕ್ವಲ್ ಟು 0 ಸ್ಕ್ವೇರ್ ಅಂದರೆ 0 ಪ್ಲಸ್ ಮೈನಸ್ 15 ಸ್ಕ್ವೇರ್ ಕೂಡ ಪ್ಲಸ್ 15 ಸ್ಕ್ವೇರ್ ಮೈನಸ್ 15 ಸ್ಕ್ವೇರ್ ಎರಡೂ ಒಂದೇ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 15 ಇಂಟು 15 ವಿಚ್ ಈಸ್ ಈಕ್ವಲ್ ಟು 225. ಸೊ 225 ರೂಟ್ ಹಾಕಿದ್ರೆ ಏನಾಗುತ್ತೆ? ರಿಸಲ್ಟೆಂಟ್ ವ್ಯಾಲ್ಯೂ 15 ಕಿಲೋ ನ್ಯೂಟನ್. ಯಾಕೆ? ಯಾವುದ್ರದ್ದು? ಫೋರ್ಸಸ್ಗಳದೇ ಅಲ್ವಾ ಮಾಡಿರೋದು. ಸೊ ಫೋರ್ಸಸ್ಗಳು ಎಲ್ಲವೂ ಕೂಡ ಕಿಲೋ ನ್ಯೂಟನ್ ಅಲ್ಲಿ ಇರೋದ್ರಿಂದ ರಿಸಲ್ಟೆಂಟ್ ಕೂಡ ಕಿಲೋ ನ್ಯೂಟನ್ ಅಲ್ಲೇ ಬರುತ್ತೆ. ರಿಸಲ್ಟೆಂಟ್ ಈಸ್ ಈಕ್ವಲ್ ಟು 15 ಕಿಲೋ ನ್ಯೂಟನ್. ಈಗ ಮೂಮೆಂಟಮ್ ಆಫ್ ಫೋರ್ಸ್ನ ನಾವು ಯಾವುದಾದ್ರೂ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ತಗೊಂಡು ಮಾಡಬೇಕು. ಸೊ ನಾನು ಇವಾಗ ಪಾಯಿಂಟ್ ಎ ನ ತಗೊಂಡು ಮಾಡಿ ತೋರಿಸ್ತೀನಿ, ಪಾಯಿಂಟ್ ಡಿ ನ ಕೂಡ ತಗೊಂಡು ಮಾಡಿ ತೋರಿಸ್ತೀನಿ. ಈಗ ಪಾಯಿಂಟ್ ಎ ಏನಾದ್ರೂ ಅವ್ರು ಕ್ವಶನ್ಗಳು ಕೊಟ್ಟಿರ್ತಾರೆ, ಯಾವ ಪಾಯಿಂಟ್ನ ರೆಫರೆನ್ಸ್ ಆಗಿ ತಗೊಂಡು ಮಾಡಬೇಕು ಅಂತ. ಸೊ ಪಾಯಿಂಟ್ ಎ ಏನಾದ್ರೂ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಪಾಯಿಂಟ್ ಎ ನ ಕೊಟ್ಟಾಗ ಏನಾಗುತ್ತೆ? ಮೂಮೆಂಟಮ್ ಅಕ್ರಾಸ್ ಎ ಏನು ಮಾಡ್ತೀನಿ? ಮೂಮೆಂಟಮ್ ತಗೋಬೇಕಾದ್ರೆ ಕ್ಲಾಕ್ ವೈಸ್ ರೊಟೇಷನ್ ಇದ್ರೆ ಪಾಸಿಟಿವ್, ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಇದ್ರೆ ನೆಗೆಟಿವ್. ಅಂದ್ರೆ ಬಲಗಡೆ ರಾಶಿ ಬರ್ತಾ ಇದ್ರೆ ಪಾಸಿಟಿವ್, ಎಡಗಡೆ ರಾಶಿ ಬರ್ತಾ ಇದ್ರೆ ನೆಗೆಟಿವ್. ಇವಾಗ ನೋಡೋಣ. ಪಾಯಿಂಟ್ ಎ ಅಲ್ಲಿ ಬೆರಳು ಇಟ್ಕೊಳ್ಳಿ. 20 ಕಿಲೋ ನ್ಯೂಟನ್ ಏನಾಗ್ತಾ ಇದೆ? ಮೇಲೆ ಹೋಗ್ತಾ ಇದೆ.
ಅದರ ಡಿಸ್ಟೆನ್ಸ್ ಎಷ್ಟು, ಪಾಯಿಂಟ್ ಎ ಇಂದ ಪಾಯಿಂಟ್ ಎಗೆ 0. ಸೊ ಅದಕ್ಕೆ ಏನು ಮಾಡ್ತಾರೆ ಫಸ್ಟ್ ಟೀಚರ್ಸ್ ಡೈರೆಕ್ಟ್ ಆಗಿ ಹೇಳ್ತಾರೆ, ಯಾವ ರೆಫರೆನ್ಸ್ ಪಾಯಿಂಟ್ನ ತಗೊಳ್ತೀರಾ ಅದರದ್ದು ಫುಲ್ಲು 0 ಆಗುತ್ತೆ, ಮೊಮೆಂಟಮ್ ಏನಾಗುತ್ತೆ 0. ಏನಕ್ಕೆ, ಅದೇ ಪಾಯಿಂಟಿಂದ ಅದಕ್ಕೆ ಡಿಸ್ಟೆನ್ಸ್ 0 ಅಲ್ವಾ. ಸೊ ಡಿಸ್ಟೆನ್ಸ್ನ ಮಲ್ಟಿಪ್ಲೈ ಮಾಡಿದಾಗ ಫೋರ್ಸ್ಗೆ 0 ಆಗುತ್ತೆ. ಸೊ ಅದಕ್ಕೆ ಡೈರೆಕ್ಟಾಗಿ 0 ತಗೊಳ್ಳಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಫೋರ್ಸ್ ಯಾವುದು, ಇದು ಸಿ ಅಲ್ಲಿ ಇರೋದು 45 ಕಿಲೋ ನ್ಯೂಟನ್. ಸೊ ನೋಡಿ ಯಾವ ಕಡೆ ಬರ್ತಾ ಇದೆ, ಕೆಳಗಡೆ ಬರ್ತಾ ಇದೆ. ಸೊ ಬೆರಳಿಂದ ಇಟ್ಕೊಳ್ಳಿ, ಕೆಳಗಡೆ ತಿರುಗಿಸಿ. ಸೊ ಕೆಳಗಡೆ ಬರ್ತಾ ಇದೆ ಅಂದರೆ ಕ್ಲಾಕ್ ವೈಸ್ ರೊಟೇಷನ್. ಸೊ ಪ್ಲಸ್ ತಗೋಬೇಕು, ಪ್ಲಸ್ 45 ಇಂಟು ಡಿಸ್ಟೆನ್ಸ್ ಎಷ್ಟು, ಪಾಯಿಂಟ್ ಎನ ರೆಫರೆನ್ಸ್ ಅಲ್ವಾ ತಗೊಂಡಿರೋದು. ಸೊ ಪಾಯಿಂಟ್ ಎ ಇಂದ ಸಿ ಡಿಫರೆನ್ಸ್ ಎಷ್ಟು, ಸೊ ಡಿಸ್ಟೆನ್ಸ್ ಎಷ್ಟು 1 ಮೀಟರ್ ಇಂಟು 1. ನೆಕ್ಸ್ಟ್ 35 ಕಿಲೋ ನ್ಯೂಟನ್ ಏನಾಗ್ತಾ ಇದೆ, ಮೇಲೆ ಹೋಗ್ತಾ ಇದೆ. ಮೇಲೆ ಅಂದರೆ ಎಡಗೈ ಹಿಂಗಾಶ್ ಬರ್ತಾ ಇದೆ ಆಂಟಿ ಕ್ಲಾಕ್ ವೈಸ್, ಮೈನಸ್ 35. ಎ ಇಂದ ಅದರ ಡಿಸ್ಟೆನ್ಸ್ ಎಷ್ಟು 1 + 2 3. ನೆಕ್ಸ್ಟ್ 25 ಕಿಲೋ ನ್ಯೂಟನ್ ಕೆಳಗಡೆ ಬರ್ತಾ ಇದೆ ನೋಡಿ, ಬಲಗಡೆ ರಾಶಿ. ಸೊ ಏನಾಯಿತು, ಪಾಸಿಟಿವ್ ಕ್ಲಾಕ್ ವೈಸ್ ರೊಟೇಷನ್. 25 ಇಂಟು ಡಿಸ್ಟೆನ್ಸ್ ಎಷ್ಟು 1 + 2 3, 3 + 2 5. ಸೊ ಡಿಸ್ಟೆನ್ಸ್ ಎಷ್ಟಾಯಿತು 5. ಇವಾಗ ಸಾಲ್ವ್ ಮಾಡಿ. 0 + 45 ಇಂಟು 1 45 ಮೈನಸ್ 35 ಇಂಟು 3 35 ಇಂಟು 3 ವಿಚ್ ಈಸ್ ಈಕ್ವಲ್ ಟು 105 ಪ್ಲಸ್ 25 ಇಂಟು 5 125. ಈಗ ಏನಾಗುತ್ತೆ 125 + 45 125 + 45 ಮೈನಸ್ 105. ಸೊ ಫೈನಲ್ ವ್ಯಾಲ್ಯೂ ಏನು ಬಂತು, ಮೊಮೆಂಟಮ್ದು 65 ಬಂತು. ಅದೇ ಏನಾದ್ರೂ ಮೊಮೆಂಟಮ್ ಅಕ್ರಾಸ್ ಡಿ ಅಂತ ಕೊಟ್ಟರು ಅಂತ ಅನ್ಕೊಳ್ಳಿ. ಸೊ ಮೊಮೆಂಟಮ್ ಅಕ್ರಾಸ್ ಡಿ ಅಂತ ಕೊಟ್ಟರೆ ಕ್ಲಾಕ್ ವೈಸ್ ರೊಟೇಷನ್ ಪಾಸಿಟಿವ್, ಆ್ಯಂಟಿ ಕ್ಲಾಕ್ ವೈಸ್ ನೆಗೆಟಿವ್. ಈಗ ಪಾಯಿಂಟ್ ಡಿ ಅಂತ ಅವ್ರು ಸ್ಪೆಸಿಫೈ ಮಾಡಿದಾಗ ಪಾಯಿಂಟ್ ಡಿ ಅಲ್ಲಿ ಏನಾಗುತ್ತೆ, ಅದರ ಫೋರ್ಸ್ ಸಿಸ್ಟಮ್ ಏನೇ ಇದ್ರೂ ಕೂಡ 0 ಆಗಿರುತ್ತೆ. ಸೊ ಪಾಯಿಂಟ್ ಡಿ ಅಲ್ಲಿ 0. ನೆಕ್ಸ್ಟ್ ಪಾಯಿಂಟ್ ಬಿ ಅಲ್ಲಿ ಏನಾಗುತ್ತೆ, ಪಾಯಿಂಟ್ ಡಿ ಅಲ್ಲಿ ರೆಫರೆನ್ಸ್ ಇಟ್ಕೊಳ್ಳಿ, ಕೆಳಗಡೆ ಬರ್ತಿರೋದಲ್ಲ ಫೋರ್ಸು, ಕೆಳಗಡೆ ಬರ್ತಿದ್ರೆ ಏನಾಗ್ತಾ ಇದೆ ಪಾಸಿಟಿವ್ ಕ್ಲಾಕ್ ವೈಸ್ ರೊಟೇಷನ್ ಅಲ್ವಾ. ಸೊ 25 ಇಂಟು ಡಿ ಇಂದ ಅದಕ್ಕಿರುವಂಥ ಡಿಸ್ಟೆನ್ಸ್ ಎಷ್ಟು 2 ಮೀಟರ್. ನೆಕ್ಸ್ಟ್ ಇದು, ಸೊ ಡಿಗೆ ಫಿಂಗರ್ ಇಟ್ಕೊಳ್ಳಿ. ಸೊ 45 ಡಿಗ್ರಿ ಏನಾಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ. ಸೊ ಕೆಳಗಡೆ ಅಂತಂದರೆ ಇದಕ್ಕೆ ಈ ರೆಫರೆನ್ಸ್ ಅನ್ನು ತಗೊಂಡಾಗ, ಡಿ ಅನ್ನು ನೀವು ರೆಫರೆನ್ಸ್ ಆಗಿ ತಗೊಂಡಾಗ ಏನಾಗ್ತಾ ಇದೆ, ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಗ್ತಾ ಇದೆ. ಸೊ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಅಂದರೆ ಏನು ಮಾಡಬೇಕು, ಮೈನಸ್ 45 ಇಂಟು ಡಿಸ್ಟೆನ್ಸ್ ಎಷ್ಟಪ್ಪ 2 ಮೀಟರ್. ಡಿಸ್ಟೆನ್ಸ್ನ ಪಾಸಿಟಿವ್ ತಗೋಬೇಕು. ಫೋರ್ಸ್ ಹೇಗಾಗ್ತಾ ಇದೆ ನೆಗೆಟಿವ್. ನೋಡಿ ಇಲ್ಲಿ ಬೆರಳು ಇಡಬೇಕು, ಯಾವ ಕಡೆ ಇದೆ ಅದ್ರ ಕಡೆ ತಿರುಗಿಸ್ಬೇಕು. ನೆಕ್ಸ್ಟ್ 20 ಕಿಲೋ ನ್ಯೂಟನ್ ಏನಾಗ್ತಾ ಇದೆ, ಡಿ ಇಂದ ಈ ಕಡೆ ಮೇಲೆ ಹೋಗ್ತಾ ಇದೆ ಅಂದರೆ ಮೇಲೆ, ಅಂದರೆ ಕ್ಲಾಕ್ ವೈಸ್ ರೊಟೇಷನ್. ಸೊ ಕ್ಲಾಕ್ ವೈಸ್ ರೊಟೇಷನ್ ಇರೋದ್ರಿಂದ ಏನು ಮಾಡಬೇಕು, ಪ್ಲಸ್ 20 ಇಂಟು ಡಿಸ್ಟೆನ್ಸ್ ಎಷ್ಟು, ಡಿ ಇಂದ 20ಗೆ ಇರುವಂಥದ್ದು 2 + 1 3. ಸೊ ಫೈನಲ್ ಅಲ್ಲಿ ಏನಾಗುತ್ತೆ 0 + 25 ಇಂಟು 2 is 50 ಮೈನಸ್ 45 ಇಂಟು 2 ಎಷ್ಟು 90 ಪ್ಲಸ್ 20 ಇಂಟು 3 is 60. 60 + 50 110. 60 + 50 is 110. 110 minus 90 20. ಸೊ ಮೊಮೆಂಟಮ್ ಅಕ್ರಾಸ್ ಡಿ ಏನಾಗಿರುತ್ತೆ 20 ಕಿಲೋ ನ್ಯೂಟನ್ ಮೀಟರ್. ಯಾಕೆ, ಫೋರ್ಸ್ ಇಂಟು ಡಿಸ್ಟೆನ್ಸ್ ಅಲೋ ಮಾಡಿದ್ದು. ಫೋರ್ಸ್ ಕಿಲೋ ನ್ಯೂಟನ್ ಅಲ್ಲಿ ಇದೆ, ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಇದೆ. ಸೊ ಕಿಲೋ ನ್ಯೂಟನ್ ಮೀಟರ್. ಸೊ ಅವ್ರು ಯಾವ್ದನ್ನೇ ಹೇಳಿದ್ರು ಕೂಡ ನೀವು ಫೈಂಡ್ ಮಾಡ್ಬೋದು. ಸೊ ಮೊಮೆಂಟ್ ಆಫ್ ಫೋರ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.